ಅವ್ರನ್ನ ಕರ್ಮಾಡಿ ಬಲಭಾಗಕ್ಕೆ ನಡೆಸಿಕೊಡ್ಬೇಕು ಅಂತ ಮನವಿ ಮಾಡ್ಕೊತಾ ಇದ್ದೀವಿ. ಎಲ್ಲ ದೇವ್ರು ತುಂಬ ವರ್ಷ ತಾಯಿ ಭಾರಿ ಇದೈತೆ. ನಮ್ಮ ದೇವ್ರು ಒಳ್ಳೇದು ಮಾಡಲಿ ಅಂತ ಎಲ್ರಿಗೂ ಒಳ್ಳೇದು ಮಾಡಲಿ. ನಾವು ಬೆಂಗಳೂರಿಂದ ಬಂದಿರೋಂಥದ್ದು, ಫ್ಯಾಮಿಲಿ ಸಮೇತ ಬಂದಿದ್ದೀವಿ. ಬಟ್ ಇಲ್ಲಿ ಏನಂತಂದರೆ ಬೆಳಗ್ಗೆ 6ರಿಂದ 7 ಗಂಟೆಗೆ ಲೈನ್ ನಿಂತಿದ್ದು ಇಷ್ಟು ಅವರ್ ಆಗಿದೆ ದರ್ಶನ ಮಾಡಲಿಕ್ಕೆ. ಬಟ್ ಈ ವರ್ಷ ರೆವಿನ್ಯೂ ಇಲಾಖೆಯವ್ರಿಗೆ ಚಾರ್ಜ್ ಕೊಟ್ಟಿದ್ದಾರಂತೆ. ಈ ವರ್ಷ ದರ್ಶನ ಸರಿಯಾಗಿ ಮಾಡಿಸ್ತಾ ಇಲ್ಲ. ಪೊಲೀಸ್ ಇಲಾಖೆಯವ್ರಿಗೆ ಕೊಡಬೇಕು. ನೀವು 1000 ರೂಪಾಯಿ 300 ರೂಪಾಯಿ ಇದೆಲ್ಲ ಲೂಟಿ. ಇಲ್ಲಿ ಎಲ್ಲ ಇದನ್ನ TV ಮಾಧ್ಯಮದಲ್ಲಿ ಪಬ್ಲಿಷ್ ಮಾಡಿ ಇವರು ದುಡ್ಡು ಮಾಡೋದಕ್ಕೋಸ್ಕರ ಮಾಡ್ತಾ ಇದ್ದಾರೆ. ಅಲ್ಲಿ ದೇವ್ರನ್ನೇ ಕಾಣಿಸ್ತಿಲ್ಲ. ನನ್ನ ಅಭಿಪ್ರಾಯ ಏನಂದರೆ ರೆವಿನ್ಯೂ ಇಲಾಖೆ ಡಿಪಾರ್ಟ್ಮೆಂಟ್ ಅವರು ಚಾರ್ಜ್ ತೆಗೆದು ಪೊಲೀಸ್ ಇಲಾಖೆಯವ್ರಿಗೆ ಕೊಡಬೇಕು. ಅವರು ಕರೆಕ್ಟಾಗಿ ಮಾಡ್ತಾಯಿದ್ರು. ಇಷ್ಟು ವರ್ಷ ನಾವು 9ನೇ ವರ್ಷ ದರ್ಶನ ಮಾಡ್ತಾ ಇದ್ದೀವಿ. ಪೊಲೀಸ್ ಇಲಾಖೆಯವರು ಚಾರ್ಜಲ್ಲಿ ಚೆನ್ನಾಗಿ ದರ್ಶನ ಇತ್ತು, ದೇವರು ನೋಡ್ತಾ ಇದ್ವಿ. ಇವಾಗ ನನ್ನ ಕಣ್ಣಾರ ನೋಡಿದ ಘಟನೆಯಲ್ಲಿ ಒಬ್ಬ ಹಿರಿಯರು ಕೋಲ್ ಹಿಡ್ಕೊಂಬಂದವ್ರನ್ನ ಬೀಳಿಸಿದ್ದಾರೆ ಒಳಗಡೆ. ಕೇಳಿದ್ರೆ ಫೋಟೋ ಹೊಡೆದ. ಆ ತಾತನಿಗೆ ಫೋಟೋ ಇದೆಯಾ, ಮೊಬೈಲ್ ಇದೆಯಾ ತಾತ? ಇಲ್ಲೆಲ್ಲ ಫುಲ್ಲು ರೋಲ್ ಕಾಲ್ ನಡೀತಾ ಇದೆ ಅಷ್ಟೇ. ಅಟ್ಲೀಸ್ಟ್ ಎಷ್ಟು ನಮ್ಮ ಹಿಂದೆಗಡೆ ಇದ್ದವ್ರು ಯಾರೋ ಫಾರಿನಿಂದ ಬಂದಿದ್ದಾರಂತೆ, 35,000 ರೂಪೀಸ್ ಫ್ಲೈಟ್ ಟಿಕೆಟ್ ಅಂತೆ. ಅವ್ರಿಗೆ ದೇವರೇ ತೋರ್ಸಕ್ಕೆ ಬಿಡ್ತಿಲ್ಲ. ಅದಕ್ಕೆ ನಾವು ಏನು ಹೇಳ್ತಾ ಇದ್ದೀವಿ, ಭಕ್ತಾದಿಗಳು ಇದೇ ಥರ ಆದರೆ ಮುಂದಿನ ದಿನದಲ್ಲಿ ಎಲ್ಲರೂ ಜನಸಂಖ್ಯೆ ಕಮ್ಮಿ ಆಗುತ್ತೆ. ದಯವಿಟ್ಟು ನೀವು ಜಿಲ್ಲಾಧಿಕಾರಿಗಳಾಗಿರ್ಬೋದು, ಸಚಿವರಾಗಿರ್ಬೋದು, ಶಾಸಕರಾಗಿರ್ಬೋದು, ಸರ್ಕಾರದಲ್ಲಿ ಮನವಿ ಏನಂದರೆ ಈ ಇನ್ಚಾರ್ಜ್ನ ಪೊಲೀಸ್ ಇಲಾಖೆ ಕೊಡಿ, ರೆವಿನ್ಯೂ ಇಲಾಖೆ ಕೊಡಬೇಡಿ. ಅಲ್ಲೆಲ್ಲ ಫುಲ್ಲು ಗೋಲ್ಮಾಲ್ ಮಾಡ್ತಾರೆ, ಒಳಗಡೆ ಯಾರನ್ನೂ ಬಿಡಲ್ಲ. ಪೊಲೀಸ್ ಇಲಾಖೆ ಕೊಡಿ, ಅಷ್ಟೇ ನಮ್ಮ ಅಭಿಪ್ರಾಯ. VIP ಸಪ್ರೇಟ್ ಒಂದು ದಿವಸ ಮಾಡಿ ಜನಗಳು ವಯಸ್ಸಾಗಿರೋರು ಮಕ್ಕಳನ್ನೆಲ್ಲ ಎತ್ಕೊಂಡು ಬರ್ತಾರೆ ದೂರದಿಂದ. ಕೊಪ್ಪಳ, ರಾಯಚೂರು ಆ ಕಡೆಯಿಂದ ಬರ್ತಾ ಇದ್ದಾರೆ. ನಾವು ತುರುವೇಕೆರೆ, ಬೆಂಗಳೂರು ನಮ್ಮದು. ಇವಾಗ ತುರುವೇಕೆರೆಯಿಂದ ಬಂದಿದ್ದೀನಿ. ಅದೊಂಚೂರು ಆಡಳಿತ ಮಂಡಳಿಗಳು ಒಂಚೂರು ಬಗೆಹರಿಸಿದ್ರೆ ತುಂಬ ಬೇರೆ ವ್ಯವಸ್ಥೆ ಎಲ್ಲ ಚೆನ್ನಾಗಿದೆ. VIP ಒಂದು ದಿವಸ ಇಲ್ಲ 2 ದಿವಸನೇ ಮಾಡಲಿ. ಬೇರೆ ದಿವಸ ಎಲ್ಲ ಭಕ್ತಾದಿಗಳು ಬರೋದಕ್ಕೆ ಅನುಕೂಲ ಮಾಡಿ. ನಾವು 3 ವರ್ಷದಿಂದ ಬರ್ತಾ ಇದ್ದೀವಿ. ಬರ್ತಾ ಇರ್ತೀವಿ. ಎಲ್ಲ ಅನ್ಕೊಂಡಿದ್ದೆಲ್ಲ ಆಗಿದೆಯಪ್ಪ. ತುಂಬ ಶಕ್ತಿ ನಮ್ಮ ಒಳ್ಳೆ ಇದಾಗಿದೆ. ಏನಿಲ್ಲ ಅಷ್ಟೇ, ಬೇರೇನಿಲ್ಲ ಅಷ್ಟೇ. ಅದೊಂದು VIP ಸಪ್ರೇಟಾಗಿ ಮಾಡಲಿ, ಜನಗಳಿಗೆ ಬೇರೆ ಮಾಡಲಿ. ತುಂಬ ಒಂದೊಂದು ಅವರ್ ಕಾದಿದ್ವಿ. ಮಕ್ಕಳೆಲ್ಲ ತುಂಬ ಅಳ್ತಾರೆ. ಬೆಳಗ್ಗೆಯಿಂದ ತಿಂಡಿನೂ ಸಹ ತಿನ್ನೋಕ್ಕಾಗಿಲ್ಲ. ಬೆಳಗ್ಗೆ 6 ಗಂಟೆಗೆ ಇಲ್ಲಿಗೆ ಬಂದಿದ್ದಕ್ಕೆ ಇವಾಗ ದರ್ಶನ ಆಗಿದೆ. ನಮಗೆ ತುಂಬ ಕಷ್ಟ ಆಗ್ತಿದೆ, ತುಂಬ ಕಷ್ಟ ಆಗುತ್ತೆ. ಅದೊಂದು ಆಡಳಿತ ಮಂಡಳಿ ಸರಿ ಮಾಡಿದರೆ ಬೇರೆ ಎಲ್ಲ ವ್ಯವಸ್ಥೆ ಸರಿ ಇದೆ. ತುಂಬ ಅದೊಂದು ಮಾತ್ರ ಅದು ಮಾಡ್ಕೊಳ್ಳಿ. VIP ಬೇರೆ ದಿವಸ ಮಾಡಲಿ ಅಂತ ಒಂದು ವಿನಂತಿ ಮಾಡ್ತೀನಿ ಜಿಲ್ಲಾಡಳಿತಕ್ಕೆ ಅಷ್ಟೇ. ಇದು 5ನೇ ಸಲ ಬಂದಿರೋದು. ಹೋದ ಸಲಕ್ಕಿಂತ ಈ ಸಲ ತುಂಬ ರಶ್ ಫೀಲ್ ಆಗ್ತಿದೆ. VIP ಪಾಸ್ ಇದ್ರೂ ಕೂಡ ಒಂದು 3 to 4 ಅವರ್ಸು ನಾವು ಇದರಲ್ಲಿ ನಿಂತು ಬಂದಂಗಾಗಿದೆ. ಬಟ್ ದರ್ಶನ ಎಲ್ಲ ಚೆನ್ನಾಗಾಗಿದೆ. ನಮ್ಮ ಜಿಲ್ಲಾಡಳಿತ ಇದನ್ನು ನೀಟಾಗಿ ಅರೇಂಜ್ ಮಾಡಿದೆ. ಎಲ್ಲರಿಗೂ ನೀಟಾಗಿ ದರ್ಶನ ಮಾಡಿ ಬೇಗ ವಾಪಸ್ ಬರೋಷ್ಟು ಮಾಡಿಕೊಟ್ಟಿದ್ದಾರೆ. ಥ್ಯಾಂಕ್ ಯು. ನಾವು ಚಿತ್ರದುರ್ಗದಿಂದ ಬಂದಿರೋದು. ಇದೇ ಫಸ್ಟ್ ಟೈಮ್ ದರ್ಶನಕ್ಕೆ ಬಂದಿರೋದು. ತುಂಬ ಚೆನ್ನಾಗಾಯಿತು ದರ್ಶನ ಎಲ್ಲ. ವ್ಯವಸ್ಥೆ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಖುಷಿ ಆಯಿತು. ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಕೇಳ್ಕೊಂಡಿದ್ದೀವಿ. ದರ್ಶನ ತುಂಬ ಚೆನ್ನಾಗಿತ್ತು. ಆದರೆ ಎಲ್ಲ ದೇವಸ್ಥಾನ ಸುತ್ತ ಎಲ್ಲ ಫೆಸಿಲಿಟಿ ಎಲ್ಲ ಡೆಕೋರೇಷನ್ನು ಎಲ್ಲ ತುಂಬ ಚೆನ್ನಾಗಿದೆ. ಮತ್ತು ಎಲ್ಲ ಭಕ್ತಾದಿಗಳಿಗೆ ಅವರು
ಎಲ್ಲ ಮಜ್ಜಿಗೆ ಆಗಿರ್ಬೋದು ಕುಡಿಲಿಕ್ಕೆ ಅವ್ರಿಗೆ ಎಲ್ಲ ಫೆಸಿಲಿಟಿ ಚೆನ್ನಾಗಿ ಮಾಡಿದ್ದಾರೆ. ಮತ್ತು ಎಲ್ಲ ದರ್ಶನ ತುಂಬ ಚೆನ್ನಾಗಿದೆ. ಎಲ್ಲ ಡೆಕೋರೇಷನ್ ಎಲ್ಲ ಕಳೆದ ವರ್ಷಕ್ಕಿಂತ ಈ ವರ್ಷ ಜನ ಭಕ್ತಾದಿಗಳು ತುಂಬ ಜಾಸ್ತಿ ಇದ್ದಾರೆ. ನಾವು 9 ವರ್ಷದಿಂದ ಬರ್ತಾ ಇದ್ದೀವಿ. ಹೌದು. ದೇವರು ತುಂಬ ನಮಗೆ ಎಷ್ಟು ಶ್ರದ್ಧೆಯಿಂದ ಕೇಳ್ಕೊತೀವಿ ಭಕ್ತಿನ, ಅಷ್ಟು ಎಲ್ಲ ಒಳ್ಳೆಯದಾಗಿದೆ ನಮಗೆ ನಮ್ಮ ಫ್ಯಾಮಿಲಿಗೆ ಎಲ್ಲ. ಹಾಸನಾಂಬ ದೇವದಾಸ್ ದರ್ಶನ ಬೆಂಗಳೂರಿಂದ ಬಂದಿದ್ದೀವಿ. ಬಟ್ ಭಾಳ ಚೆನ್ನಾಗಿ ಅಚ್ಚುಕಟ್ಟಾಗಿ ವ್ಯವಸ್ಥೆ ಮಾಡಿದ್ದಾರೆ. ಚೆನ್ನಾಗಿ ದರ್ಶನವೂ ಆಯಿತು. ಆಡಳಿತಾತ್ಮಕವಾಗಿ ಎಲ್ಲ ವ್ಯವಸ್ಥೆ ಚೆನ್ನಾಗಿ ಮಾಡಿದ್ದಾರೆ. ದರ್ಶನವೂ ಚೆನ್ನಾಗಿ